ನಮಸ್ತೆ ಸ್ನೇಹಿತರೆ, ನಿಮಗೆ ಸುಸ್ವಾಗತ. ಮೈಸೂರು ಕುದುರೆ ರೇಸಿಂಗ್ ಕಾರ್ಯಕ್ರಮವು ಜುಲೈ 2, 2025ರಂದು ನಡೆಯಲಿದೆ ಮತ್ತು ಮೊದಲ ರೇಸ್ ಮಧ್ಯಾಹ್ನ 2:15ಕ್ಕೆ ಪ್ರಾರಂಭವಾಗುತ್ತದೆ. ಒಟ್ಟು 6 ರೇಸ್ಗಳು ಇವೆ. ನಿಮ್ಮ ಪ್ರಬಲ ಸಿಂಗಲ್ ಹಾರ್ಸ್ ಆಯ್ಕೆ. 4ನೇ ರೇಸ್ 2 ಸಿ ದಿ ಲೈಟ್ ಮುಖ್ಯ ಈವೆಂಟ್ ಆದ ದಿ ಮೈಸೂರು ಫಿಲೀಸ್ ಟ್ರಯಲ್ ಸ್ಟೇಕ್ಸ್ 2025ಗೆ ನೀವು ಸಿ ದಿ ಲೈಟ್ ಅನ್ನು ಅತ್ಯಂತ ಪ್ರಬಲ ಸ್ಪರ್ಧಿಯೆಂದು ಆಯ್ಕೆ ಮಾಡಿದ್ದೀರಿ. ಈ ಕುದುರೆಯು ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ ಅದೇ ದೂರದಲ್ಲಿ ನಿಕಟ ಫಿನಿಷ್ನಲ್ಲಿ ಗೆದ್ದಿದೆ ಮತ್ತು ಫಾರ್ಮ್ ಅನ್ನು ಉಳಿಸಿಕೊಂಡಿದೆ. ಇದು ಬಲವಾದ ಸ್ಪರ್ಧಿಯಾಗಲು ಸೂಚಿಸುತ್ತದೆ. ಪ್ರತಿ ರೇಸ್ನ ಪ್ರಮುಖ ಸ್ಪರ್ಧಿಗಳು. ನೀವು ಒದಗಿಸಿದ ವಿವರಗಳ ಆಧಾರದ ಮೇಲೆ ಪ್ರತಿ ರೇಸ್ನ ಪ್ರಮುಖ ಸ್ಪರ್ಧಿಗಳು ಇಲ್ಲಿವೆ. ಮೊದಲನೇ ರೇಸ್ 2000 ಮೀಟರ್ ಕ್ಲಾಸ್ 4. 1 ಮೈಂಡ್ ಗೇಮ್ಸ್ 3 ವರ್ಷದ ಮೇಡನ್ ಕ್ಲಾಸ್ನಲ್ಲಿ 1400 ಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಕ್ಷೇತ್ರವನ್ನು ಮೀರಿಸಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ. ಇಚ್ವೆ ಅವಕಾಶವಿದೆ. 2 ಸೈಗಾನ್ ಕೊನೆಯ ಓಟವನ್ನು ನಿರ್ಲಕ್ಷಿಸಿ. ಮೆಚ್ಚಿನವಾಗಿ ಇತ್ತೀಚಿನ ಟ್ರಯಲ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ. ಮತ್ತೊಂದು ಅವಕಾಶವನ್ನು ನೀಡಬೇಕು. 3 ಗಿಮ್ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ಚಾಯ್ಸ್ಗೆ 4ನೇ ಸ್ಥಾನ ಗಳಿಸಿತು. ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ. ಈ ವಿಸ್ತೃತ ಓಟದಲ್ಲಿ ಅಚ್ಚರಿ ಮೂಡಿಸಬಹುದು. 4 ಸಾರ್ವಟ್ಟಂ ಉತ್ತಮ ಜಿಗಿತ ಪಡೆದರೆ ಉಳಿದ ಎಲ್ಲಾ ಕುದುರೆಗಳನ್ನು ಓಡಿಸಬಹುದು. 2ನೇ ರೇಸ್ 1400 ಮೀಟರ್ ಕ್ಲಾಸ್ 5 ಮೈಂಡ್ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ದೂರದವರೆಗೆ ವೇಗಕ್ಕೆ ಹತ್ತಿರವಾಗಿ ಓಡಿ ನಂತರ ಬಿಟ್ಟುಕೊಟ್ಟಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಪ್ರತಿ ಇಂಚು ನೆಲಕ್ಕೂ ಹೋರಾಡಬೇಕು. 6 ಫ್ರೀ ಸ್ಪಿರಿಟೆಡ್ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ನ್ಯಾಚುರಲ್ ಲೈಟ್ಗೆ 5ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ 200 ಮೀಟರ್ ಹೆಚ್ಚು ಪ್ರಯಾಣಿಸಲು ಆಕರ್ಷಕವಾಗಿ ಚಲಿಸುತ್ತಿದೆ. ಇದನ್ನು ಸೋಲಿಸುವುದು ಕಷ್ಟ. 8 ಜೆಂಟಲ್ ಮ್ಯಾನ್ಸ್ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ನ್ಯಾಚುರಲ್ ಲೈಟ್ಗೆ 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ. ಹೋರಾಡದೆ ಕೆಳಗಿಳಿಯಬಾರದು. 12 ರಿಚ್ ಸ್ಟ್ರೈಕ್ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ಗೋಲ್ಡನ್ ಬರ್ಡ್ಗೆ 4ನೇ ಸ್ಥಾನ ಗಳಿಸಿತು. ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ. ಅಚ್ಚರಿ ಮೂಡಿಸಬಹುದು. 3ನೇ ರೇಸ್ 1400 ಮೀಟರ್ ಕ್ಲಾಸ್ 4. 1 ಫ್ಲೈಯಿಂಗ್ ಫಾಲ್ಕನ್ ಉನ್ನತ ವರ್ಗದಲ್ಲಿ 1200 ಮೀಟರ್ಗಿಂತ ಹೆಚ್ಚು ABSOLUTECHALLENGERಗೆ 5ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಮುಂಚೂಣಿಯಲ್ಲಿರಬೇಕು. 4 ಡಿವೈನ್ ರೇ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ಚಾಯ್ಸ್ಗೆ 5ನೇ ಸ್ಥಾನ ಗಳಿಸಿತು. ಪ್ರತಿ ಇಂಚು ನೆಲಕ್ಕೂ ಹೋರಾಡಬೇಕು. 5 ಪ್ರೀಕ್ನೆಸ್ PREAKNESS ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 9 ಕೋಡ್ ಆಫ್ ಆನರ್ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ದಿ ಗೋಲ್ಡನ್ ಸನ್ರೈಸ್ಗೆ 3ನೇ ಸ್ಥಾನ ಗಳಿಸಿತು. 200 ಮೀಟರ್ ಹೆಚ್ಚು ಪ್ರಯಾಣದೊಂದಿಗೆ ಅದನ್ನು ಸೋಲಿಸುವುದು ಕಷ್ಟ. 10 ಫಾರೆಸ್ಟ್ ವ್ಯೂ ತನ್ನ ಕೊನೆಯ ಪ್ರಾರಂಭಗಳಲ್ಲಿ 1600 ಮೀಟರ್ಗಿಂತ ಹೆಚ್ಚು ಕಾನ್ಫಿಡೆಂಟ್ ಗೇಮ್ಗೆ 3ನೇ ಸ್ಥಾನ ಗಳಿಸಿತು. ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ. ಅಚ್ಚರಿ ಮೂಡಿಸಬಹುದು. 4ನೇ ರೇಸ್ 1400 ಮೀಟರ್ 3 ವರ್ಷದ ದಿ ಮೈಸೂರು ಫಿಲೀಸ್ ಟ್ರಯಲ್ ಸ್ಟೇಕ್ಸ್ 2025. 1 ಶೈನ್ ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ ಅದೇ ದೂರದಲ್ಲಿ ದ ಬೆನಾಕ ಡೆವಲಪರ್ಸ್ ಕರ್ನಾಟಕ ಜುವೆನೈಲ್ ಮಿಲಿಯನ್ನಲ್ಲಿ ದೂರದವರೆಗೆ ವೇಗಕ್ಕೆ ಹತ್ತಿರವಾಗಿ ಓಡಿ ನಂತರ ಬಿಟ್ಟುಕೊಟ್ಟಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ. ಇಚ್ವೆ ಅವಕಾಶವಿದೆ. 2 ಸಿ ದಿ ಲೈಟ್ ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ ಅದೇ ದೂರದಲ್ಲಿ ನಿಕಟ ಫಿನಿಷ್ನಲ್ಲಿ ಗೆದ್ದಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ. ತಿದ್ದುಪಡಿ ಮಾಡಬೇಕು. 5 ಪ್ರಿಟಿ ಮೂವ್ ತನ್ನ ಕೊನೆಯ ಪ್ರಾರಂಭದಲ್ಲಿ 1600 ಮೀಟರ್ಗಿಂತ ಹೆಚ್ಚು ಮೈಂಡ್ಫುಲ್ಗೆ 4ನೇ ಸ್ಥಾನ ಗಳಿಸಿತು. ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ. ಹತ್ತಿರಕ್ಕೆ ಹೋಗಬಹುದು. 6 ZILFEE ತನ್ನ ಚೊಚ್ಚಲ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ಆಕರ್ಷಕವಾಗಿ ಗೆದ್ದಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ. ಎಲ್ಲವನ್ನೂ ಓಡಿಸಬಹುದು. 5ನೇ ರೇಸ್ 1400 ಮೀಟರ್ ಕ್ಲಾಸ್ 2. 1 ಒಂದು ರಾತ್ರಿಯ ಚಿತ್ರವನ್ನು ಉನ್ನತ ವರ್ಗದಲ್ಲಿ 1200 ಮೀಟರ್ಗಿಂತ ಹೆಚ್ಚು ದೂರದವರೆಗೆ ವೇಗಕ್ಕೆ ಹತ್ತಿರವಾಗಿ ಓಡಿ ನಂತರ ಬಿಟ್ಟುಕೊಟ್ಟಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಎಲ್ಲವನ್ನೂ ಓಡಿಸಬಹುದು. 2
ಎಬ್ಸಲ್ಯೂಟ್ ಚಾಲೆಂಜರ್ ABSOLUTECHALLENGER ಕೆಳವರ್ಗದಲ್ಲಿ 1200 ಮೀಟರ್ಗಿಂತ ಹೆಚ್ಚು ಆರಾಮವಾಗಿ ಗೆದ್ದಿದೆ, ದಂಡ ವಿಧಿಸಲಾಗಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ, ಸುಲಭವಾಗಿ ಕೆಳಗಿಳಿಯಬಾರದು. 5 ರೈಸ್ ಅಗೇನ್ ತನ್ನ ಕೊನೆಯ ಪ್ರಾರಂಭದಲ್ಲಿ ಅದೇ ದೂರದಲ್ಲಿ ಕ್ಷೇತ್ರವನ್ನು ಮೀರಿಸಿದೆ, ದಂಡ ವಿಧಿಸಲಾಗಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ, ದಂಡವನ್ನು ನಿರ್ಲಕ್ಷಿಸಿ ಮತ್ತೊಂದು ಹೋರಾಟದ ಪ್ರದರ್ಶನವನ್ನು ನೀಡಬೇಕು. 6 ಹೀರೋಯಿಸಂ ಕೆಳವರ್ಗದಲ್ಲಿ ಅದೇ ದೂರದಲ್ಲಿ ಆಯಾಸವಿಲ್ಲದೆ ಗೆದ್ದಿದೆ, ದಂಡ ವಿಧಿಸಲಾಗಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ, ಪ್ರತಿ ಇಂಚು ನೆಲಕ್ಕೂ ಹೋರಾಡಬೇಕು. 11 STELLANTIS ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ ಅದೇ ದೂರದಲ್ಲಿ MANDARINOಗೆ 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮವಾಗಿ ಸ್ಫೂರ್ತಿದಾಯಕವಾಗಿ ಓಡುತ್ತಿದೆ, ಗೆಲ್ಲಬೇಕು. 6ನೇ ರೇಸ್ 1200 ಮೀಟರ್ ಕ್ಲಾಸ್ 3 1 ಡೆಕಾಕಾರ್ನ್ DECACORN ತನ್ನ ಕೊನೆಯ ಪ್ರಾರಂಭದಲ್ಲಿ 1400 ಮೀಟರ್ಗಿಂತ ಹೆಚ್ಚು ನಿಕಟ ಫಿನಿಷ್ನಲ್ಲಿ ಗೆದ್ದಿದೆ, ದಂಡ ವಿಧಿಸಲಾಗಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ, ಸುಲಭವಾಗಿ ಕೆಳಗಿಳಿಯಬಾರದು. 3 ಓ ಮಂಚಾಲಿ ತನ್ನ ಕೊನೆಯ ಪ್ರಾರಂಭದಲ್ಲಿ 1200 ಮೀಟರ್ಗಿಂತ ಹೆಚ್ಚು ABSOLUTECHALLENGERಗೆ ತಡವಾಗಿ ಬಂದು 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮವಾಗಿ ಕಾಣುತ್ತಿದೆ, ಉತ್ತಮವಾದವರನ್ನು ತೊಂದರೆಗೆ ಸಿಲುಕಿಸಬಹುದು. 6 ಮಿರಾಕ್ಯುಲಸ್ ಗರ್ಲ್ ಉತ್ತಮ ಜಿಗಿತ ಪಡೆದರೆ ಉಳಿದ ಎಲ್ಲಾ ಕುದುರೆಗಳನ್ನು ಓಡಿಸಬಹುದು. 10 ರೆಡ್ ಹಿಲ್ಸ್ ಕೆಳವರ್ಗದಲ್ಲಿ ಅದೇ ದೂರದಲ್ಲಿ ಆಕರ್ಷಕವಾಗಿ ಗೆದ್ದಿದೆ, ದಂಡ ವಿಧಿಸಲಾಗಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ, ದಂಡವನ್ನು ನಿರ್ಲಕ್ಷಿಸಿ ಮತ್ತೊಂದು ಗೆಲುವಿನ ಓಟವನ್ನು ನೀಡಬೇಕು. ನಿಮ್ಮ ಆಯ್ಕೆಗಳಿಗೆ ಶುಭವಾಗಲಿ.